ಈ ಕತೆ ಶುರುವಾಗೋದು 1964ರಲ್ಲಿ. ರೀಡ್ ರಿಚರ್ಡ್ಸ್ ತನ್ನ ಲ್ಯಾಬ್ನಲ್ಲಿ ಕಂಪ್ಯೂಟರ್ಗಳಲ್ಲಿ ಏನೋ ಕೆಲಸ ಮಾಡ್ತಿದ್ದ. ಅವನ ಹೆಂಡತಿ ಸೂಸನ್ ಸ್ಟಾರ್ಮ್ ಅವನ ಜೊತೆ ಮಾತಾಡೋಕೆ ಅಂತ ಒಳಗೆ ಬಂದ್ಲು. ಅವಳು ರೀಡ್ ಹತ್ರ ತಾನು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಅವರಿಬ್ರೂ ಮಗು ಬೇಕು ಅಂತ 2 ವರ್ಷದಿಂದ ಟ್ರೈ ಮಾಡ್ತಿದ್ರು. ಈಗ ಅದು ಆಗಿತ್ತು. ರೀಡ್ಗೆ ಖುಷಿ ಆಯ್ತು, ಆದ್ರೆ ಜೊತೆಗೆ ಟೆನ್ಷನ್ನೂ ಆಯ್ತು. ಯಾಕಂದ್ರೆ ಅವನಿಗೂ ಸೂಗೂ ಕಾಸ್ಮಿಕ್ ರೇಸ್ ತಾಗಿ ಇಬ್ರೂ ಬದಲಾಗಿದ್ರು. ಸೂಪರ್ ಪವರ್ ಬಂದಿತ್ತು. ಅದಕ್ಕೆ ತಮಗೆ ಹುಟ್ಟೋ ಮಗು ಹೇಗಿರುತ್ತೋ ಅಂತ ಗ್ಯಾರಂಟಿ ಇರಲಿಲ್ಲ. ಸೂ ಟೆನ್ಷನ್ ತಗೋಬೇಡ, ನಾವು ಒಳ್ಳೆ ಅಪ್ಪ ಅಮ್ಮ ಆಗ್ತೀವಿ ಅಂತ ಧೈರ್ಯ ಹೇಳ್ತಾಳೆ. ಆಮೇಲೆ ಕತೆಲಿ ದಿ ಟೆಡ್ ಗಿಲ್ಬರ್ಟ್ ಶೋ ಅಂತ ಒಂದು ಟಿವಿ ಪ್ರೋಗ್ರಾಂ ತೋರಿಸ್ತಾರೆ. ಅದರ ಹೋಸ್ಟ್ ಟೆಡ್ ಗಿಲ್ಬರ್ಟ್ ಜನರಿಗೆ ಫ್ಯಾಂಟಾಸ್ಟಿಕ್ ಫೋರ್ನ ಕತೆ ಹೇಳ್ತಿದ್ದ. 4 ವರ್ಷಗಳ ಹಿಂದೆ ರೀಡ್, ಸೂ, ಅವಳ ತಮ್ಮ ಜಾನಿ ಮತ್ತು ಅವರ ಫ್ರೆಂಡ್ ಬೆನ್ ಗ್ರಿಮ್ ಒಂದು ರಾಕೆಟ್ ಹತ್ತಿ ಸ್ಪೇಸ್ಗೆ ಹೋಗಿದ್ರು. ಆ ರಾಕೆಟ್ಗೆ ಕಾಸ್ಮಿಕ್ ರೇಸ್ ಬಡಿದಿತ್ತು. ಅವರು ವಾಪಸ್ ಭೂಮಿಗೆ ಬಂದಾಗ ಎಲ್ಲರಿಗೂ ಸ್ಪೆಷಲ್ ಪವರ್ ಬಂದ್ಬಿಡ್ತು. ರೀಡ್ ತನ್ನ ಮೈಯನ್ನ ರಬ್ಬರ್ ತರ ಎಳಿಬಲ್ಲವನಾದ. ಅದಕ್ಕೆ ಅವನು ಮಿಸ್ಟರ್ ಫ್ಯಾಂಟಾಸ್ಟಿಕ್ ಆದ. ಸೂ ಮಂಗಮಾಯ ಆಗ್ಬಲ್ಲಳು ಮತ್ತು ಫೋರ್ಸ್ ಫೀಲ್ಡ್ ಮಾಡ್ಬಲ್ಲಳು. ಹಾಗಾಗಿ ಅವಳಿಗೆ ಇನ್ವಿಸಿಬಲ್ ವುಮನ್ ಅಂತ ಹೆಸರಾಯ್ತು. ಜಾನಿಯ ಮೈಗೆ ಬೆಂಕಿ ಹಚ್ಕೋಬಲ್ಲವನಾದ. ಅದರಿಂದ ಹಾರಾಡ್ತಿದ್ದ. ಅದಕ್ಕೆ ಅವನನ್ನ ಹ್ಯೂಮನ್ ಟಾರ್ಚ್ ಅಂತ ಕರೆದ್ರು. ಬೆನ್ನ ಮೈ ಕೇಸರಿ ಬಂಡೆಯಾಗಿ ಬದಲಾಯ್ತು. ಅವನಿಗೆ ಭಯಂಕರ ಶಕ್ತಿ ಬಂತು ಮತ್ತು ಅವನಿಗೆ ದಿ ಥಿಂಗ್ ಅಂತ ಹೆಸರು ಬಂತು. ಕಳೆದ ಕೆಲವು ವರ್ಷಗಳಿಂದ ಫ್ಯಾಂಟಾಸ್ಟಿಕ್ ಫೋರ್ ನ್ಯೂಯಾರ್ಕ್ ಸಿಟಿಯ ಹೀರೋಗಳಾಗಿದ್ರು. ಅವರು ಹಾರ್ವಿ ಎಲ್ಡರ್ ಅನ್ನೋ ಒಬ್ಬ ಸೂಪರ್ ವಿಲ್ಲನ್ ಜೊತೆ ಫೈಟ್ ಮಾಡಿದ್ರು. ಅವನನ್ನ ಮೋಲ್ ಮ್ಯಾನ್ ಅಂತಾನೂ ಕರೀತಾರೆ. ಮೊನ್ನೆ ನಡೆದ ಒಂದು ಇನ್ಸಿಡೆಂಟ್ನಲ್ಲಿ ಹ್ಯೂಮನ್ ಟಾರ್ಚ್ ಒಬ್ಬ ಹುಡುಗಿನ ಬೆಂಕಿಯಿಂದ ಕಾಪಾಡಿದ. ಅದೇ ಟೈಮ್ನಲ್ಲಿ ರೀಡ್ ರಿಚರ್ಡ್ಸ್ ರೆಡ್ ಗೋಸ್ಟ್ ಅಂತ ಕರೆಯುವ ಒಂದು ಜಾಣ ಗೊರಿಲ್ಲಾನ ಸೋಲಿಸಿದ. ಆ ಫೈಟ್ ಆದ್ಮೇಲೆ ಸೂ ಮತ್ತು ಜಾನಿ ತಮ್ಮ ಪವರ್ಸ್ ಬಳಸಿ ಡ್ಯಾಮೇಜ್ ಆಗಿದ್ದ ಬಿಲ್ಡಿಂಗ್ಗಳನ್ನ ಸರಿ ಮಾಡಿದ್ರು. ರೀಡ್ ರಿಚರ್ಡ್ಸ್ ಇರೋದ್ರಲ್ಲೇ ಅತಿ ಬುದ್ಧಿವಂತ. ಮಕ್ಕಳಿಗೆ ಫಿಸಿಕ್ಸ್ ಹೇಳಿಕೊಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವರಿಗೆ ಅವನ ಪಾಠ ಬೋರ್ ಹೊಡೀತಿತ್ತು ಮತ್ತು ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಸೂ ತನ್ನ ಬುದ್ಧಿವಂತಿಕೆ ಬಳಸಿ ಮೋಲ್ ಮ್ಯಾನ್ ಜೊತೆ ಒಂದು ಶಾಂತಿ ಒಪ್ಪಂದ ಮಾಡ್ಕೊಂಡ್ಲು. ಇದು ಅವನ ಪಾತಾಳದ ನಗರ ಸಬ್ಟರೇನಿಯಾದ ಜೊತೆ ಒಂದು ಚಾರ್ಟರ್ ಸೃಷ್ಟಿಸಿತು. ಆ ಮೋಲ್ ಮ್ಯಾನ್ಗೆ ಫ್ಯಾಂಟಾಸ್ಟಿಕ್ ಫೋರ್ ಅಂದ್ರೆ ಆಗಲ್ಲ. ಆದ್ರೂ ಸೂಳ ಒಳ್ಳೆತನ ನೋಡಿ ಇಂಪ್ರೆಸ್ ಆಗಿ ಅವಳ ಕಂಡೀಷನ್ಗಳಿಗೆ ಒಪ್ಕೊಂಡ. ಆಮೇಲೆ ರಾತ್ರಿ ಜಾನಿ ಮತ್ತು ಬೆನ್ ಕಿಚನ್ನಲ್ಲಿ ತಮ್ಮ ರೋಬೋಟ್ ಹೆಲ್ಪರ್ ಹರ್ಬಿ ಜೊತೆ ಅಡುಗೆ ಮಾಡ್ತಿದ್ರು. ರೀಡ್ ಮತ್ತು ಸೂ ಮಗುವಿನ ಸುದ್ದಿ ಹೇಳೋಕೆ ಅಂತ ಒಳಗೆ ಬಂದ್ರು. ಅವರು ಏನಾದ್ರೂ ಹೇಳೋಕು ಮುಂಚೆ ಬೆನ್ ಸೂಳ ಮುಖ ನೋಡಿ ಅವಳು ಪ್ರೆಗ್ನೆಂಟ್ ಅಂತ ಕರೆಕ್ಟಾಗಿ ಗೆಸ್ ಮಾಡಿಬಿಟ್ಟ. ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿ ಒಟ್ಟಿಗೆ ಆ ನ್ಯೂಸ್ ಸೆಲೆಬ್ರೇಟ್ ಮಾಡಿದ್ರು. ಮುಂದಿನ ಕೆಲವು ತಿಂಗಳು ಬೆನ್ ಮತ್ತು ಹರ್ಬಿ ಮಗು ಬರೋಕೆ ಮನೆ ರೆಡಿ ಮಾಡೋ ಕೆಲಸದಲ್ಲಿದ್ರು. ರೀಡ್ ತನ್ನ ಟೈಮ್ನ ಒಂದು ಮಾಮೂಲಿ ತೊಟ್ಟಿಲು ಮಾಡೋ ಬದಲು ಮಗು ಮಲಗೋಕೆ ಒಂದು ಸ್ಪೆಷಲ್ ಪಾಡ್ ಕಟ್ಟೋದ್ರಲ್ಲಿ ಕಳಿತಿದ್ದ. ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ ಅವನಿಗೆ ಇನ್ನೂ ಡೌಟ್ ಇದ್ದಿದ್ದರಿಂದ ಆ ಪಾಡ್ ಬಳಸಿ ಮಗುವಿನ DNA ಮಾನಿಟರ್ ಮಾಡಬೇಕು ಅನ್ಕೊಂಡಿದ್ದ. ಒಂದು ದಿನ ರೀಡ್ ಲ್ಯಾಬ್ನಲ್ಲಿ ಕಂಪ್ಯೂಟರ್ಗಳಲ್ಲಿ ಬರೋ ಸಿಗ್ನಲ್ಗಳನ್ನ ನೋಡ್ತಿದ್ದ. ಜಾನಿ ಕೆಲವು ಪೇಪರ್ಸ್ ತೋರಿಸೋಕೆ ಬಂದ, ಆದ್ರೆ ರೀಡ್ ತಾನು ಬ್ಯುಸಿ ಅಂತ ಹೇಳಿದ. ಜಾನಿ ಅಲ್ಲೇ ನಿಂತು ರೀಡ್ ಒಂದು ಟೆಲಿಪೋರ್ಟೇಷನ್ ಟೆಸ್ಟ್ ಮಾಡೋದನ್ನ ನೋಡ್ತಿದ್ದ. ಆ ಟೆಸ್ಟ್ ಸಕ್ಸಸ್ ಆಯ್ತು, ಆದ್ರೆ ಅದು ಎಷ್ಟೊಂದು ಎನರ್ಜಿ ತಗೊಂಡಿತ್ತು ಅಂದ್ರೆ ಪೂರ್ತಿ ಎಲೆಕ್ಟ್ರಿಕ್ ಗ್ರಿಡ್ ಬ್ಲ್ಯಾಕ್ಔಟ್ ಆಗೋಯ್ತು. ಹೊರಗಡೆ ಬೀದಿಲಿ ಕೆಲವು ಸ್ಕೂಲ್ ಹುಡುಗ್ರು ಬೆನ್ನ ನೋಡಿ ಚಿಯರ್ ಮಾಡಿದ್ರು. ಅವರು ಒಂದು ಕಾರ್ ತಲೆ ಮೇಲೆ ಎತ್ತಕ್ಕೆ ಹೇಳಿದ್ರು. ಬೆನ್ ಅವ್ರಿಗೋಸ್ಕರ ಕಾರ್ ಎತ್ತಿದ. ಅದನ್ನ ಕೆಳಗಿಟ್ಟ ಮೇಲೆ ಅವನು ಅವರ ಟೀಚರ್ ರಾಚೆಲ್ ರೋಡ್ಮನ್ ಅನ್ನೋ ಹೆಂಗಸನ್ನ ಭೇಟಿಯಾದ. ಬೆನ್ಗೆ ಅವಳನ್ನ ನೋಡಿದ ಕೂಡಲೇ ಇಷ್ಟ ಆಯ್ತು. ಸೂ ಈಗ ಯಾವುದೇ ಕ್ಷಣದಲ್ಲಿ ಡೆಲಿವರಿಗೆ ರೆಡಿ ಇದ್ದಳು. ಒಂದು ರಾತ್ರಿ ರೋಬೋಟ್ ಮತ್ತು ಬೆನ್ ಅಡುಗೆ ಮಾಡ್ತಿದ್ದಾಗ ಫೋರ್ಗೆ ಒಂದು ಡೇಂಜರ್ ಸಿಗ್ನಲ್ ಬಂತು. ಸಿಟಿ ಮೇಲೆ ಒಂದು ವಿಚಿತ್ರವಾದ ಬಿರುಗಾಳಿ ಶುರುವಾಗಿತ್ತು. ಅವರು ತಮ್ಮ ಹಡಗು ಫ್ಯಾಂಟಾಸ್ಟಿಕಾರ್ ತಗೊಂಡು ಟೈಮ್ಸ್ ಸ್ಕ್ವೇರ್ಗೆ ಹಾರಿದ್ರು. ಅಲ್ಲಿ ಒಂದು ಸಿಲ್ವರ್ ಸರ್ಫ್ಬೋರ್ಡ್ ಮೇಲೆ ತೇಲ್ತಾ ಇರೋ ಒಬ್ಬ ಏಲಿಯನ್ ಜೀವಿಯನ್ನ ನೋಡಿದ್ರು. ಈ ಜೀವಿಯೇ ಸಿಲ್ವರ್ ಸರ್ಫರ್. ಅವಳು ಈ ಭೂಮಿ ನಾಶವಾಗಲಿದೆ ಅಂತ ಅನೌನ್ಸ್ ಮಾಡಿದ್ಲು. ತಾನು ತನ್ನ ಮಾಸ್ಟರ್ ಗ್ಯಾಲಾಕ್ಟಸ್ನ ಹೆರಾಲ್ಡ್ ಅಂತ ಹೇಳಿದ್ಲು. ಇದನ್ನ ಯಾರಿಂದಲೂ ನಿಲ್ಲಿಸೋಕೆ ಆಗಲ್ಲ, ನಿಮ್ಮ ಕೊನೆಗಾಲ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಹೇಳಿದ್ಲು. ಇದು ಅಲ್ಲಿದ್ದ ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತು. ಸಿಲ್ವರ್ ಸರ್ಫರ್ ಹಾರಿ ಹೋಗ್ತಿದ್ದಂತೆ ಜಾನಿ ತನ್ನ ಫ್ಲೇಮ್ ಪವರ್ ಆನ್ ಮಾಡಿ ಅವಳನ್ನ ಬೆನ್ನಟ್ಟಿದ. ಅವನು ಸ್ಪೇಸ್ನಲ್ಲಿ ಅವಳ ಬೋರ್ಡನ್ನ ಹತ್ತಿರ ತಲುಪಿದ. ಅವಳು ಅವನಿಗೆ ತನ್ನ ಭಾಷೆಯಲ್ಲಿ ಏನೋ ಹೇಳಿ ಬೋರ್ಡ್ನಿಂದ ತಳ್ಳಿಬಿಟ್ಟಳು. ರೀಡ್ ಸಿಲ್ವರ್ ಸರ್ಫರ್ ಸ್ಪೇಸ್ನಲ್ಲಿ ಹೋಗಿರೋ ದಾರಿಯನ್ನ ಇನ್ವೆಸ್ಟಿಗೇಟ್ ಮಾಡಿದ. ಅವನಿಗೆ ಸಂಪೂರ್ಣವಾಗಿ ನಾಶವಾದ 5 ಬೇರೆ ಗ್ರಹಗಳು ಸಿಕ್ಕಿದ್ವು. ಅವನು ಉಳಿದವರಿಗೆ ಸಿಲ್ವರ್ ಸರ್ಫರ್ ಹೇಳಿದ್ದು ನಿಜ ಅಂತ ಹೇಳಿದ. ಅವರು ಮುಂದೆ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ರು. ಜಾನಿ ಆ ಸಿಲ್ವರ್ ಸರ್ಫರ್ ತನಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಏನೋ ಹೇಳಿದ್ಲು, ಆದ್ರೆ ತನ್ನ ಸೂಟ್ನಲ್ಲಿರೋ ಡಿವೈಸ್ನಿಂದ ಅದನ್ನ ರೆಕಾರ್ಡ್ ಮಾಡಿದ್ದೀನಿ ಅಂದ. ಫ್ಯಾಂಟಾಸ್ಟಿಕ್ ಫೋರ್ ಗ್ಯಾಲಾಕ್ಟಸ್ನ ಅಪಾಯವನ್ನ ನಿಲ್ಲಿಸ್ತೀವಿ ಅಂತ ಪಬ್ಲಿಕ್ಗೆ ಮಾತು ಕೊಟ್ರು. ಅವರ ಹಡಗು ಸ್ಪೇಸ್ಗೆ ಲಾಂಚ್ ಆಗೋದನ್ನ ಇಡೀ ಪ್ರಪಂಚ ನೋಡಿ ಚಿಯರ್ ಮಾಡ್ತು. ಫೋರ್ ತಿನ್ನಲ್ಪಡುತ್ತಿದ್ದ ಒಂದು ಗ್ರಹವನ್ನು ತಲುಪಿದರು. ಅವರ ಹಡಗನ್ನ ಗ್ಯಾಲಾಕ್ಟಸ್ನ ದೊಡ್ಡ ಹಡಗಿನೊಳಗೆ ಎಳ್ಕೊಂಡು ಬಿಡ್ತು. ಸಿಲ್ವರ್ ಸರ್ಫರ್ ಅವರನ್ನ ಒಳಗೆ ಮೀಟ್ ಮಾಡಿದ್ಲು. ಅವಳು ಅವರನ್ನ ಗ್ಯಾಲಾಕ್ಟಸ್ ಹತ್ರ ಕರ್ಕೊಂಡು ಹೋಗಿ ತನ್ನ ಮಾಸ್ಟರ್ ಯಾವ ಗ್ರಹ ತಿನ್ನಬೇಕು ಅಂತ ತಾನೇ ಸೆಲೆಕ್ಟ್ ಮಾಡೋದು ಅಂತ ವಿವರಿಸಿದ್ಲು. ಅವಳು ಜಾನಿಗೆ ತಾನು ಆಗ ಹೇಳಿದ್ದು ನಿನ್ನವರ ಜೊತೆ ಸಾಯಿ ಅಂತ, ಯಾಕಂದ್ರೆ ಭೂಮಿ ನಾಶವಾಗುತ್ತೆ ಅಂತ ಅವಳು ಅಂದ್ಕೊಂಡಿದ್ಲು. ಫೋರ್ ಅವರನ್ನ ದೈತ್ಯ ಕಾಸ್ಮಿಕ್ ಜೀವಿ ಗ್ಯಾಲಾಕ್ಟಸ್ ಮುಂದೆ ತಂದು ನಿಲ್ಲಿಸಿದ್ರು. ರೀಡ್ ಗ್ಯಾಲಾಕ್ಟಸ್ ಹತ್ರ ಭೂಮಿನ ಬಿಟ್ಟು ಬಿಡು ಅಂತ ಕೇಳಿದ.
ಆಗ ಗ್ಯಾಲಾಕ್ಟಸ್ ಸೂಳ ಹೊಟ್ಟೆಲಿರೋ ಮಗುವನ್ನ ಡಿಟೆಕ್ಟ್ ಮಾಡಿದ. ಆ ಮಗು ಹತ್ರ ತನ್ನ ಕಾಸ್ಮಿಕ್ ಹಸಿವನ್ನ ನಿಲ್ಲಿಸೋ ಒಂದು ಸ್ಪೆಷಲ್ ಪವರ್ ಇದೆ ಅಂತ ಅವನಿಗೆ ಗೊತ್ತಾಯ್ತು. ಅವನು 4ಗೆ ಒಂದು ಡೀಲ್ ಇಟ್ಟ, ನೀವು ನಿಮ್ಮ ಮಗು ಕೊಟ್ಟರೆ ಭೂಮಿಯನ್ನ ಬಿಡ್ತೀನಿ. ಅವರು ಆ ಆಫರ್ ಒಪ್ಪಲಿಲ್ಲ. ಗ್ಯಾಲಾಕ್ಟಸ್ ಅವರನ್ನ ಹಿಡಿಯೋಕೆ ನೋಡಿದ, ಆದ್ರೆ 4 ಎಸ್ಕೇಪ್ ಆಗೋಕೆ ಶುರು ಮಾಡಿದ್ರು. ಸಿಲ್ವರ್ ಸರ್ಫರ್ ಅವರನ್ನ ಚೇಸ್ ಮಾಡಿದ್ಲು. ಅವರು ಮನೆಗೆ ಹೋಗೋ ಪೋರ್ಟಲ್ ಕಡೆಗೆ ಹಾರಬೇಕಾದ್ರೆ ಸೂಗೆ ಹೆರಿಗೆ ನೋವು ಶುರುವಾಯ್ತು. ಬೆನ್ ಅವರನ್ನ ಪೋರ್ಟಲ್ ಒಳಗೆ ಹಾರಿಸಿ ಎಸ್ಕೇಪ್ ಮಾಡಿದ, ಆದ್ರೆ ಸಿಲ್ವರ್ ಸರ್ಫರ್ ಅವರನ್ನ ಫಾಲೋ ಮಾಡೇಬಿಟ್ಲು. ರೀಡ್ ಬ್ಲ್ಯಾಕ್ ಹೋಲ್ಗಳ ಗ್ರಾವಿಟೇಷನಲ್ ಫೀಲ್ಡ್ ಬಳಸಿ ಸಿಲ್ವರ್ ಸರ್ಫರ್ನನ್ನ ಒಂದು ಟೈಮ್ ಡೈಲೇಷನ್ ಫೀಲ್ಡ್ನಲ್ಲಿ ಲಾಕ್ ಮಾಡಿದ. ಇದು ಅವಳನ್ನ ಟೈಮ್ನಲ್ಲಿ ಫ್ರೀಜ್ ಮಾಡ್ತು. ಅವರು ತಪ್ಪಿಸಿಕೊಳ್ಳೋಕೆ ಆಯ್ತು. ತಮ್ಮ ಹಡಗಿನಲ್ಲಿ ಸೂ ಫ್ರಾಂಕ್ಲಿನ್ ಅನ್ನೋ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಫೆಂಟಾಸ್ಟಿಕ್ 4 ಭೂಮಿಗೆ ವಾಪಸ್ ಬಂದಾಗ ಎಲ್ಲರೂ ಖುಷಿಯಾಗಿದ್ರು, ಅವರು ಗುಡ್ ನ್ಯೂಸ್ ತಂದಿದ್ದಾರೆ ಅಂತ. ಆದ್ರೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಗ್ಯಾಲಾಕ್ಟಸ್ನನ್ನ ಸೋಲಿಸಿಲ್ಲ ಅಂತ ಎಲ್ಲರಿಗೂ ಹೇಳಬೇಕಾಯ್ತು. ರೀಡ್ ಗ್ಯಾಲಾಕ್ಟಸ್ ಕೊಟ್ಟ ಆಪ್ಷನ್ ಬಗ್ಗೆ ವಿವರಿಸಿ ಭೂಮಿ ಉಳಿಸೋಕೆ ತಮ್ಮ ಮಗು ಕೊಡೋಕೆ ಒಪ್ಪಲಿಲ್ಲ ಅಂತ ಜನರಿಗೆ ಹೇಳಿದ. ಇದನ್ನ ಕೇಳಿ ಜನ ಬೇಗನೆ ಕೋಪ ಮಾಡ್ಕೊಂಡು 4 ವಿರುದ್ಧ ತಿರುಗಿಬಿದ್ರು. ಅವರ ನಿರ್ಧಾರ ಒಂದು ದ್ರೋ ಅಂತ ಅನ್ಕೊಂಡ್ರು. ಅಷ್ಟರಲ್ಲಿ ಸಿಲ್ವರ್ ಸರ್ಫರ್ ಒಂದು ಮಗು ಹಿಂದೆ ಹೋಗೋದು ತಪ್ಪು ಅಂತ ಗ್ಯಾಲಾಕ್ಟಸ್ಗೆ ಹೇಳೋಕೆ ಟ್ರೈ ಮಾಡಿದ್ಲು. ಆದ್ರೆ ಅವನು ತನ್ನನ್ನೇ ಪ್ರಶ್ನೆ ಮಾಡಿದ್ದಕ್ಕೆ ಅವಳ ಬಾಯಿ ಮುಚ್ಚಿಸೋಕೆ ನೋಡಿದ. ನಂತರ ಗ್ಯಾಲಾಕ್ಟಸ್ಗೆ ಮಗು ಯಾಕೆ ಬೇಕು ಅಂತ ಟೀಮ್ ಡಿಸ್ಕಸ್ ಮಾಡ್ತು. ಮಗುವಿನೊಳಗೆ ಕಾಸ್ಮಿಕ್ ಪವರ್ ಇರಬೇಕು ಅಂತ ಗ್ಯಾಲಾಕ್ಟಸ್ ಅಂದ್ಕೊಂಡಿದ್ದಾನೆ ಅಂತ ಅವರಿಗೆ ಗೊತ್ತಾಯ್ತು. ಜಾನಿ ಸೂಗೆ ಗ್ಯಾಲಾಕ್ಟಸ್ನ ಹಡಗಿನೊಳಗೆ ಸಿಲ್ವರ್ ಸರ್ಫರ್ ಇರೋ ವಿಡಿಯೋ ತೋರಿಸಿದ. ಅವಳು ಮಾತಾಡಿದ್ದನ್ನ ಟ್ರಾನ್ಸ್ಲೇಟ್ ಮಾಡೋಕೆ ಒಂದು ಕಂಪ್ಯೂಟರ್ ಅಲ್ಗಾರಿದಮ್ ಮಾಡಿದ್ದೀನಿ ಅಂತ ಹೇಳಿದ. ಅದೇ ಟೈಮ್ನಲ್ಲಿ ಗುರುಗ್ರಹದ ಹತ್ತಿರ ಒಂದು ದೊಡ್ಡ ಹಡಗು ಕಂಡಿದ್ದಕ್ಕೆ ಭೂಮಿ ಮೇಲಿನ ಜನ ಇನ್ನೂ ಹೆದರಿ ಕೋಪಗೊಂಡ್ರು ಮತ್ತು ಅದು ಗ್ಯಾಲಾಕ್ಟಸ್ ಅಂತ ನಂಬಿದ್ರು. ಈ ಸಿಚುವೇಶನ್ನ ಟೆನ್ಷನ್ ಸೂಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಅವಳು ಮಗುವನ್ನ ತಗೊಂಡು ತಮ್ಮ ಬಿಲ್ಡಿಂಗ್ ಹೊರಗಡೆ ಪ್ರತಿಭಟನೆ ಮಾಡ್ತಿದ್ದ ಜನಸಂದಣಿ ಮುಂದೆ ಹೋದಳು. ಅವಳು ಜಗತ್ತಿಗೋಸ್ಕರ ತನ್ನ ಮಗುವನ್ನ ಬಲಿ ಕೊಡಲ್ಲ ಅಂತ ಆ ಗುಂಪಿಗೆ ಹೇಳಿದ್ಲು. ಆದ್ರೆ ಅವರನ್ನ ಉಳಿಸೋಕೆ ಒಂದು ದಾರಿ ಹುಡುಕೋ ಪ್ರಯತ್ನ 4 ಬಿಡಲ್ಲ ಅಂತ ಭರವಸೆ ಕೊಟ್ಟಳು. ಅವಳ ಮಾತು ಕೇಳಿ ಕೆಲವು ಜನರಿಗೆ ಟೀಮ್ ಮೇಲೆ ಮತ್ತೆ ನಂಬಿಕೆ ಬರೋಕೆ ಶುರುವಾಯಿತು. ಆಗ ರೀಡ್ಗೆ ಒಂದು ಹೊಸ ಐಡಿಯಾ ಬಂತು. ಅವನು ಗ್ಯಾಲಾಕ್ಟಸ್ನಿಂದ ಬಚ್ಚಿಟ್ಟುಕೊಳ್ಳಲು ಇಡೀ ಭೂಮಿಯನ್ನೇ ಬೇರೊಂದು ಯೂನಿವರ್ಸ್ಗೆ ಟೆಲಿಪೋರ್ಟ್ ಮಾಡೋಣ ಅಂತ ಹೇಳಿದ. ಈ ಪ್ಲಾನ್ಗೆ ಇಡೀ ಪ್ರಪಂಚದಿಂದ ಸಿಕ್ಕಾಪಟ್ಟೆ ಎನರ್ಜಿ ಬೇಕಿತ್ತು. ಎಲ್ಲಾ ದೇಶಗಳ ಸರ್ಕಾರಗಳು ಒಪ್ಪಿ ಇತಿಹಾಸದಲ್ಲೇ ಹಿಂದೆಂದೂ ಮಾಡಿರದಷ್ಟು ಕರೆಂಟ್ ಉಳಿಸೋ ಯೋಜನೆಗಳನ್ನ ಶುರು ಮಾಡಿದ್ವು. ಟೆಲಿಪೋರ್ಟೇಷನ್ ಟವರ್ಗಳ ಒಂದು ನೆಟ್ವರ್ಕ್ ಕಟ್ಟಿದ ಮೇಲೆ ಭೂಮಿ ಮೇಲಿರೋ ಎಲ್ಲರೂ ಪ್ಲಾನ್ಗೆ ರೆಡಿಯಾದ್ರು. ಆದ್ರೆ ಆಗ ಸಿಲ್ವರ್ ಸರ್ಫರ್ ಬಂದು ಟವರ್ಗಳನ್ನ ಹೊಡೆಯೋಕೆ ಶುರು ಮಾಡಿದ್ಲು. ಜಾನಿ ಅವಳು ಟೈಮ್ಸ್ ಸ್ಕ್ವೇರ್ನಲ್ಲಿರೋ ಕೊನೆ ಟವರ್ ಮುಟ್ಟಬಾರದು ಅಂತ ಅವಳನ್ನ ತಡೆಯೋಕೆ ಹೋದ. ಅವನು ಅವಳನ್ನ ಎದುರಿಸಿ ತಾನು ಅವಳ ಭಾಷೆ ಟ್ರಾನ್ಸ್ಲೇಟ್ ಮಾಡಿ ಅವಳ ಪಾಸ್ ಬಗ್ಗೆ ಸತ್ಯ ತಿಳ್ಕೊಂಡಿದ್ದೀನಿ ಅಂದ. ಅವಳ ನಿಜವಾದ ಹೆಸರು ಶೆಲ್ಲಾ ಬಾಲ್ ಮತ್ತೆ ಅವಳಿಗೆ ಒಬ್ಬ ಮಗಳಿದ್ದಳು. ಗ್ಯಾಲಾಕ್ಟಸ್ ಅವಳ ಜಗತ್ತಿಗೆ ಬಂದಿದ್ದ, ಆದ್ರೆ ಅವಳು ತನ್ನ ಗ್ರಹ ಮತ್ತು ಮಗಳನ್ನ ಉಳಿಸೋಕೆ ತನ್ನನ್ನೇ ಅವನ ಹೆರಾಲ್ಡ್ ಆಗಿ ತ್ಯಾಗ ಮಾಡಿದ್ದಳು. ಗ್ಯಾಲಾಕ್ಟಸ್ ನಾಶ ಮಾಡಿದ್ದ ಜಗತ್ತುಗಳಲ್ಲಿ ಸತ್ತ ಜನರ ಧ್ವನಿ ನಿನಗೆ ಕೇಳಿಸುತ್ತೆ ಅಂತ ಜಾನಿ ಹೇಳಿದ. ಈ ಸತ್ಯ ಕೇಳಿ ಶೆಲ್ಲಾ ಬಾಲ್ ಓಡಿ ಹೋದಳು. ಜಾನಿ ಅವಳನ್ನ ಫಾಲೋ ಮಾಡಿ ಮಗುವಿನ ಜಾಗ ತಾನು ತಗೋತೀನಿ ಅಂದ, ಆದ್ರೆ ಸಿಲ್ವರ್ ಸರ್ಫರ್ ಅದು ತನ್ನ ಡಿಸಿಷನ್ ಅಲ್ಲ ಅಂತ ಹೇಳಿದ್ಲು. ಆಮೇಲೆ 4 ಒಂದು ಫೈನಲ್ ಪ್ಲಾನ್ ಮಾಡಿದ್ರು. ಅವರು ಗ್ಯಾಲಾಕ್ಟಸ್ನನ್ನ ಒಂದು ಜಾಗಕ್ಕೆ ಬರಮಾಡಿಕೊಳ್ಳೋಕೆ ಫ್ರಾಂಕ್ಲಿನ್ನನ್ನ ಬೆಟ್ ಆಗಿ ಬಳಸೋದು. ಆಮೇಲೆ ಗ್ಯಾಲಾಕ್ಟಸ್ನನ್ನ ಒಂದು ಪೋರ್ಟಲ್ ಮೂಲಕ ಭೂಮಿಯಿಂದ ದೂರ ಒಂದು ಗೊತ್ತಿಲ್ಲದ ಶೂನ್ಯಕ್ಕೆ ಕಳಿಸೋದು. ಸೂ ಸೇರಿ ಎಲ್ಲರೂ ಈ ರಿಸ್ಕಿ ಪ್ಲಾನ್ಗೆ ಒಪ್ಪಿದ್ರು. ಅವರು ನ್ಯೂಯಾರ್ಕ್ನ ಜನರನ್ನು ತನ್ನ ಪಾತಾಳದ ನಗರ ಸಬ್ಟರೇನಿಯಾಗೆ ಸ್ಥಳಾಂತರಿಸಲು ಮೋಲ್ ಮ್ಯಾನ್ ಜೊತೆ ಡೀಲ್ ಮಾಡ್ಕೊಂಡ್ರು. 4 ಆ ಖಾಲಿ ಸಿಟಿಯ ಮಧ್ಯದಲ್ಲಿ ಮಗುವನ್ನ ಬೆಟ್ ಆಗಿ ಇಟ್ಟು ಟೆಲಿಪೋರ್ಟೇಷನ್ ಡಿವೈಸ್ ಸೆಟ್ ಮಾಡಿದ್ರು. ಗ್ಯಾಲಾಕ್ಟಸ್ ಭೂಮಿಗೆ ಬಂದು ಅವರು ಮಗು ಮತ್ತು ಡಿವೈಸ್ ಇಟ್ಟಿದ್ದ ಜಾಗಕ್ಕೆ ನಡ್ಕೊಂಡು ಬಂದ. ಅವನು ಮಗುವಿನ ಹತ್ತಿರ ಬಂದಾಗ 4 ಸೇರಿ ದೈತ್ಯ ಗ್ಯಾಲಾಕ್ಟಸ್ನ ಗಮನ ಬೇರೆಡೆ ಸೆಳೆಯೋಕೆ ಅಟ್ಯಾಕ್ ಮಾಡಿದ್ರು. ಫೈಟ್ ನಡಿಬೇಕಾದ್ರೆ ಜಾನಿ ಮಗುವಿನ ಬದಲು ಒಂದು ಆಟಿಕೆ ಇಡೋದ್ರಲ್ಲಿ ಸಕ್ಸಸ್ ಆದ. ಆದ್ರೆ ಫ್ರಾಂಕ್ಲಿನ್ ನಿಜವಾಗಿ 4 ವಾಸಿಸೋ ಬ್ಯಾಕ್ಸ್ಟರ್ ಬಿಲ್ಡಿಂಗ್ನಲ್ಲಿದ್ದಾನೆ ಅಂತ ಗ್ಯಾಲಾಕ್ಟಸ್ಗೆ ಗೊತ್ತಾಯ್ತು. ಅವನನ್ನ ತಗೊಳ್ಳೋಕೆ ಅವನು ಬಿಲ್ಡಿಂಗ್ನ ಗೋಡೆ ಹೊಡೆದು ಒಳಗೆ ಬಂದ. 4 ತಕ್ಷಣ ಆಕ್ಷನ್ ತಗೊಂಡ್ರು. ಸೂ ಗ್ಯಾಲಾಕ್ಟಸ್ ವಿರುದ್ಧ ಬಳಸೋಕೆ ಒಂದು ದೊಡ್ಡ ಪವರ್ಫುಲ್ ಫೋರ್ಸ್ ಫೀಲ್ಡ್ ಮಾಡಿದ್ಲು. ಗ್ಯಾಲಾಕ್ಟಸ್ ರೀಡ್ನನ್ನ ಅವನ ಲಿಮಿಟ್ ಮೀರಿ ಎಳೆಯೋಕೆ ಟ್ರೈ ಮಾಡಿದ. ಜಾನಿ ಬೆನ್ನನ್ನ ಎತ್ತರದಿಂದ ಕೆಳಗೆ ಬೀಳಿಸಿದ. ಇದು ಅವನಿಗೆ ವಿಲನ್ ಮೇಲೆ ಬಿದ್ದು ತನ್ನ ಕ್ಲಾಬರಿಂಗ್ ಟೈಮ್ ಆ ಅಟ್ಯಾಕ್ ಶುರು ಮಾಡೋಕೆ ಹೆಲ್ಪ್ ಮಾಡ್ತು. ಸೂ ತನ್ನ ಪೂರ್ತಿ ಶಕ್ತಿ ಬಳಸಿ ಗ್ಯಾಲಾಕ್ಟಸ್ನನ್ನ ಪೋರ್ಟಲ್ ಒಳಗೆ ಬೀಳೋ ಅಷ್ಟು ದೂರ ತಳ್ಳಿದ್ಲು. ಇದು ರೀಡ್ಗೆ ಪೋರ್ಟಲ್ ಓಪನ್ ಮಾಡಿ ಫ್ರಾಂಕ್ಲಿನ್ನನ್ನ ವಾಪಸ್ ತಗೊಳ್ಳೋಕೆ ಚಾನ್ಸ್ ಕೊಡ್ತು. ಪೋರ್ಟಲ್ ಮುಚ್ಚೋಕು ಮುಂಚೆ ಗ್ಯಾಲಾಕ್ಟಸ್ ವಾಪಸ್ ಹೊರಗೆ ಬರೋಕೆ ಟ್ರೈ ಮಾಡಿದ. ಜಾನಿ ಅವನನ್ನ ಪೂರ್ತಿ ಒಳಗೆ ತಳ್ಳೋಕೆ ಗ್ಯಾಲಾಕ್ಟಸ್ ಮೇಲೆ ಹಾರಿ ಸಾಯೋಕೆ ರೆಡಿಯಾದ. ಆದ್ರೆ ಸಿಲ್ವರ್ ಸರ್ಫರ್ ಬಂದು ಜಾನಿಯನ್ನ ಪಕ್ಕಕ್ಕೆ ತಳ್ಳಿದ್ಲು. ಆಮೇಲೆ ಅವಳು ತನ್ನ ಹಳೆ ಮಾಸ್ಟರ್ನನ್ನ ಪೋರ್ಟಲ್ ಒಳಗೆ ತಳ್ಳಿ ಅವನ ಜೊತೆ ತಾನೂ ಹೋದಳು. ರೀಡ್, ಬೆನ್ ಮತ್ತು ಜಾನಿ ಕೆಳಗೆ ಬಂದು ನೋಡಿದ್ರೆ ಸೂ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ರೀಡ್ ಅವಳನ್ನ ಬದುಕಿಸೋಕೆ ಎಷ್ಟೇ ಟ್ರೈ ಮಾಡಿದ್ರೂ ಸೂ ಆಗಲೇ ಸತ್ತು ಹೋಗಿದ್ಲು. ಫ್ರಾಂಕ್ಲಿನ್ ತನ್ನ ಅಮ್ಮನಿಗಾಗಿ ಅಳೋಕೆ ಶುರು ಮಾಡಿದ. ರೀಡ್ ತನ್ನ ಮಗನನ್ನ ಅವಳ ಮೇಲೆ ಮಲಗಿಸಿದ.
ಫ್ರಾಂಕ್ಲಿನ್ ಸೂಳನ್ನ ಮುಟ್ಟಿದ ಮತ್ತು ಒಂದು ಕ್ಷಣದ ನಂತರ ಅವಳು ಮತ್ತೆ ಜೀವಂತಳಾದಳು. ಸೂ ರೀಡ್ ಹತ್ರ ನಮ್ಮ ಮಗ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಇನ್ಕ್ರೆಡಿಬಲ್ ಆಗಿದ್ದಾನೆ ಅಂತ ಹೇಳಿದ್ಲು. ನ್ಯೂಯಾರ್ಕ್ನ ಜನ ತಮ್ಮ ಮನೆಗಳಿಗೆ ವಾಪಸ್ ಬಂದು ಫೋರ್ನನ್ನ ಮತ್ತೆ ತಮ್ಮ ಹೀರೋಗಳಾಗಿ ಸೆಲೆಬ್ರೇಟ್ ಮಾಡಿದ್ರು. ಅವರು ದಿ ಟೆಡ್ ಗಿಲ್ಬರ್ಟ್ ಶೋಗೆ ಹೋಗ್ಬೇಕಿತ್ತು, ಆದ್ರೆ ಆಗ ಅವರಿಗೆ ಇನ್ನೊಂದು ಡೇಂಜರ್ ಸಿಗ್ನಲ್ ಬಂತು. ಟೀಮ್ ಫೆಂಟಾಸ್ಟಿಕಾರ್ಗೆ ಓಡಿತು. ರೀಡ್, ಬೆನ್ ಮತ್ತು ಜಾನಿ ಎಡವಟ್ಟಾಗಿ ಫ್ರಾಂಕ್ಲಿನ್ನ ಹೊಸ ಕಾರ್ ಸೀಟ್ ಹಾಕೋಕೆ ಟ್ರೈ ಮಾಡಿದ್ರು. ಅದು ಸಕ್ಸಸ್ ಆದ್ಮೇಲೆ ಫೋರ್ ಒಟ್ಟಿಗೆ ಮತ್ತೊಂದು ಮಿಷನ್ಗೆ ಹಾರಿದ್ರು. Please like and subscribe.